ಇವಾಗ ನಾವು ಹೋಗ್ತಾ ಇದ್ದೀವಿ ಶಿಮ್ಲಾಲಿರೋಂಥ ಚರ್ಚ್ಗೆ. ಇವಾಗ ತಾನೇ ಜಾಕು ಟೆಂಪಲ್ ಮುಗಿಸಿ ರೋಪ್ ವೇ ಅಲ್ಲಿ ಕೆಳಗಡೆ ಬಂದ್ವಿ. ಸೊ ಇಟ್ಸ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ನಾವೇನಿವಾಗ ರೋಪ್ ವೇಯಿಂದ ಇಳಿದ್ವಿ ಲಿಫ್ಟಲ್ಲಿ. ಅಲ್ಲಿಂದ ಚರ್ಚ್ಗೆ ಜಸ್ಟ್ ಒಂದು 450-500 ಮೀಟರ್ಸ್ ಅಷ್ಟೇ ಇದೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಮಾಲ್ ರೋಡ್ ಕೂಡ ಇದೆ, ಅಲ್ಲೆಲ್ಲ ಸುತ್ತಾಡ್ಬೋದು. ಇವಾಗ ನಾನು ಅಲ್ಲಿ ಹೇಗಿದೆ ಅಂತ ಕಂಪ್ಲೀಟಾಗಿ ವೀಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ. ಸನ್ಸೆಟ್ ಆಗ್ತಾ ಇದೆ, ಬ್ಯೂಟಿಫುಲ್ ವ್ಯೂ ಆ್ಯಕ್ಚುಲಿ. ಇದು ಶಿಮ್ಲಾ ಚರ್ಚ್ ಮುಂದೆನೇ ಇದ್ದೀವಿ ಇವಾಗ. ಇಲ್ಲಿಂದ ಸನ್ಸೆಟ್ ವ್ಯೂ ಇದೆ. ಅಂದರೆ ಈ ಚರ್ಚ್ ಸ್ಟ್ರೀಟಿಂದ ಸ್ವಲ್ಪ ಈ ಕಡೆ ಬಂದರೆ ಅಲ್ಲಿಂದ ಕಾಣಿಸೋಂಥ ವ್ಯೂ ಇದು. ಆ ಕಡೆ ಸನ್ಸೆಟ್ ಆಗ್ತಾ ಇದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಸರ್ ಶಿಮ್ಲಾ ಸಿಟಿ. ನೋಡ್ಬೋದು ಇಲ್ಲಿರೋಂಥ ವ್ಯಾಲಿ ನೋಡಿ. ಇದೆಲ್ಲ ಸ್ನೋಫಾಲ್ ಆದಾಗ ಇನ್ನೂ ಕಂಪ್ಲೀಟ್ಲಿ ಸ್ನೋಲ್ಲಿ ಆಕ್ಯುಪೈ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈಗ ಸ್ವಲ್ಪ ಸ್ನೋಫಾಲ್ ಆಗಿರೋದ್ರಿಂದ ಈ ಥರ ಕಾಣಿಸ್ತಿದೆ ಸಿಟಿ ನೋಡಿ. ಇವಾಗ ಶಿಮ್ಲಾಲಿರೋಂತಹ ಚರ್ಚಿಂದ ಒಂಚೂರು ಮುಂದೆ ಬಂದರೆ ಇಲ್ಲೇ ಒಂದು ಸ್ಪಾಟ್ ಇದೆ, ಸ್ಟ್ಯಾಂಡಲ್ ಪಾಯಿಂಟ್ ರಿಡ್ಜ್ ಅನ್ನೋ ಸ್ಪಾಟ್ ಇದೆ. ಇಲ್ಲೆಲ್ಲ ಏನಂದರೆ ಒಳ್ಳೆ ಫಾರಿನ್ ಥರ ಫೀಲ್ ಆಗ್ತದೆ. ಸನ್ಸೆಟ್ ಆಗ್ತಾ ಇದೆ, ಸೋ ಬ್ಯೂಟಿಫುಲ್. ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಅಂತೂ ಇಲ್ಲಿ ಬರೋದಕ್ಕೆ ತುಂಬ ಮಜವಾಗಿರುತ್ತೆ, ಫೋಟೋಶೂಟ್ಗಾಗಿರ್ಬೋದು ಎಲ್ಲದಕ್ಕೂ. ನೀವು ನೋಡ್ತಿರ್ಬೋದು ಲೈಟಾಗಿ ಸ್ನೋಫಾಲ್ ಕೂಡ ಆಗಿದೆ ಅಲ್ಲಿ, ಹಾಗೆ ಸನ್ಸೆಟ್ ಕೂಡ ಆಗ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಪ್ಲೇಸ್. ಶಾಪಿಂಗ್ ಸ್ಟ್ರೀಟ್ ಇಲ್ಲಿ. ಇದು ಶಿಮ್ಲಾಲಿರೋಂಥ ಮಾಲ್ ರೋಡ್. ಮನಾಲಿಯಲ್ಲಿ ಕೂಡ ಅಲ್ಲಿ ಒಂದು ಮಾಲ್ ರೋಡ್ ಅಂತ ಇದೆ. ಸೊ ಇಲ್ಲಿ ನೋಡ್ತಾ ಇರೋದು ನೀವು ಇಲ್ಲಿನ ಮುನ್ಸಿಪಲ್ ಕಾರ್ಪೊರೇಷನ್